ಸಿನಿಮಾದ ಪ್ರೆಸೆಂಟೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜೊತೆಗೆ ಕಂಟೆಂಟ್ ಕೂಡ ಸ್ಟ್ರಾಂಗ್ ಆಗಿದ್ದರೆ ಪ್ಯಾನ್ ವರ್ಲ್ಡ್ ಸಿನಿಮಾದಲ್ಲಿ ಸಕ್ಸಸ್ ಸಿಗೋ ಚಾನ್ಸ್ ಬಹಳನೇ ಇದೆ. ಫಸ್ಟ್ ಥಿಂಗ್ಸ್ ಫಸ್ಟ್, ಟ್ರೇಲರ್ ಲುಕ್ಸ್ ಟಾಪ್ ನಾಚ್. ಮೂವಿನ ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಪ್ರಮೋಟ್ ಮಾಡ್ತೀವಿ ಅಂದಾಗಲೇ ನಮಗೆಲ್ಲ ಅರ್ಥ ಆಯಿತು, ಮಾರ್ಟಿನ್ ಇಸ್ ಗೋಯಿಂಗ್ ಟು ವರ್ಲ್ಡ್ ಕ್ಲಾಸ್ ಅಂತ. ಎಸ್, ಇಟ್ ರಿಯಲಿ ಲಿವ್ಡ್ ಅಪ್ ಟು ದ ಹೈಪ್. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿರೋದಾದರೆ ಸಿನಿಮಾ ರಿಲೇಟೆಡ್ A to Z ಕಂಟೆಂಟ್ ಬರ್ತಾ ಇರುತ್ತೆ. ಸೊ ನೀವು ಸಿನಿಮಾ ಲವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈಟ್ ಇನ್ ಟು ದ ವಿಡಿಯೋ. ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಮಾರ್ಟಿನ್ ಮೂವಿ ಟೀಮ್ ಮಾಡಿದ ಮಾರ್ಕೆಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಫ್ಯಾನ್ಸ್ಗೆ ನಿನ್ನೆನೇ ಟ್ರೇಲರ್ ತೋರಿಸಿ ಸಂಜೆ ಮತ್ತು ನೈಟ್ ಒಳಗೆ ಒಂದು ಒಳ್ಳೆ ಬಸ್ ಕ್ರಿಯೇಟ್ ಆಗಿ ಜನನ ವೇಟ್ ಮಾಡೋ ಥರ ಮಾಡಿದ್ದಕ್ಕೆ ಈ ಟ್ರೈಲರ್ ಅದ್ರ ವರ್ತ್ ಇತ್ತಾ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಟ್ರೈಲರ್ ಕಡೆ ಬರೋದಾದರೆ ಟ್ರೈಲರಲ್ಲಿ ತುಂಬಾ ನೋಟಿಸ್ ಮಾಡೋಂಥ ಪಾಯಿಂಟ್ಸ್ ಇದ್ದಾವೆ. ಫಸ್ಟ್ಲಿ ಈ ಟ್ರೈಲರ್ ನೋಡಿದ ತಕ್ಷಣ ಅನಿಸಿದ್ದು, ಮ್ಯಾನ್ ದಿಸ್ ಇಸ್ ಬ್ರಿಲಿಯಂಟ್. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಾರ್ಟಿನ್ ಟ್ರೈಲರ್ ಬ್ಲೀವ್ ಮೈ ಮೈಂಡ್. ಈ ಸಿನಿಮಾ ಮೇಲೆ ಆರಾಮಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅನ್ನಿಸ್ತು. ಮೂವಿ ಕ್ವಾಲಿಟಿ ಹೇಗಿರುತ್ತೆ ಅಂತ ನಾವು ಟೀಸರಲ್ಲೇ ನೋಡಿದ್ವಿ. ಆ್ಯಂಡ್ ಈ ಟ್ರೈಲರ್ ನೋಡಿದ್ಮೇಲೆ ಇನ್ನೂ ಒಂದು ಲೆವೆಲ್ ಮುಂದೆ ಟಾಪ್ ನಾಚ್ ಕ್ವಾಲಿಟಿ ಅನಿಸ್ತು. ಮೊಕೋಬೋಟ್ ಕ್ಯಾಮ್ರಾ ಬಗ್ಗೆ ರೀಸೆಂಟಾಗಿ ಮಾತಾಡಿದ್ರು ಆ್ಯಂಡ್ ಅದು ತುಂಬ ಚೆನ್ನಾಗಿನೇ ಕಾಣುತ್ತೆ ಸ್ಕ್ರೀನ್ ಮೇಲೆ. ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ಅಣ್ಣ. ಅದು ಏನಂತಂದ್ರೆ ಒಂದನ್ನ ನಾವು ಯಾವ್ದೋ ಒಂದು ಶಾರ್ಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟ್ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಹೋಗಾಗಿಲ್ಲ. ಫೈನಲಿ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಲೇಬೇಕು. ಅವ್ರ ಡೆಡಿಕೇಶನ್ಗೆ ಆ್ಯಂಡ್ ಅವ್ರು ಆಗ್ತಿರೋ ಎಫರ್ಟ್ಗೆ ಆ್ಯಂಡ್ ಮೇನ್ ಆಗಿ ಆ VFX ಆ್ಯಂಡ್ ಸಿನಿಮಾಟೋಗ್ರಫಿ ಟೀಮ್ಗೆ ಹ್ಯಾಟ್ಸ್ ಆಫ್. ಟಾಪ್ ನಾಚ್ ಕ್ವಾಲಿಟಿ ಗುರು. KGF ಆದಮೇಲೆ ಆ ರೇಂಜ್ನಲ್ಲೇ ಕ್ವಾಲಿಟಿ ಆಗಿ ಬರ್ತಾರೆ ಸಿನಿಮಾ ಅನ್ಬೋದು. ಹೋಪ್ ಇಟ್ ಡೆಲಿವರ್ಸ್ ಬಿಗ್. ಧ್ರುವ ಸರ್ಜಾ ಅವ್ರು ಹೇಳಿರೋ ಪ್ರಕಾರ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಸಂಬಂಧಪಟ್ಟಿದ್ದಲ್ಲ ಈ ಸಿನಿಮಾ. ಮೂವಿ ಇವೆಂಟ್ ಟೈಮಲ್ಲಿ ಧ್ರುವ ಸರ್ಜಾ ಅವರು ಹೇಳಿದ್ರು ಅವರು ಮಾರ್ಟಿನ್ ಅಲ್ಲ. I play a character called Arjun. Who is Martin on that lot? ಆ್ಯಂಡ್ ಕಾಶ್ಮೀರ್ ಎಪಿಸೋಡ್ ಶಾರ್ಟ್ಸ್ ಮಾತ್ರ ಸೈಕ್ ಅನಿಸ್ತು ಗುರು. ಅರ್ಜುನ್ ಕ್ಯಾರೆಕ್ಟರ್ ಮತ್ತು ಆ ವೇರಿಯೇಷನ್ಸ್ ನನಗೆ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಒಂದು ಸ್ಟ್ರಾಂಗ್ ಫೀಲಿಂಗ್ ಏನು ಅಂದರೆ ಈ ಸಿನಿಮಾ ಇಂಡಿಯಾಗೆ ಸಂಬಂಧಪಟ್ಟ ಮತ್ತು ಇಂಡಿಯಾನ ಕಾಪಾಡೋ ಕಥೆ ಇದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ಅಫ್ಕೋರ್ಸ್ ವಿಡಿಯೋನ ಲೈಕ್ ಮಾಡೇ ಇರ್ತೀರ. ಅದೇ ಥರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಸಿ ಯು ಇನ್ ದ ವಿಡಿಯೋಸ್. ಬಾಯ್ ಬಾಯ್.